ನಿನ್ನೆ ಎಲ್ಲ 2 ಕಾಲು ಹಿಡ್ಕೊಂಡ್ಬಿಟ್ಟು ಸರಿಯಾಗಿ ನಡೆಯಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಕಾಲ್ ಜಾರಿ ಬಿದ್ದಿದ್ದಕ್ಕೆ ಸರಿ ಹೋಯ್ತು. ನೆಟ್ಟಿಗೆ ನಿಲ್ಲಕ್ ಸಾಧ್ಯ ಆಗ್ತಿದೆ ಸ್ವಾಮಿ. ಮಗು ಗಾಯತ್ರಿ ಮಾಡಿರೋ ತುಂಟತನಕ್ಕೆ ಕೋಪ ಮಾಡ್ಕೋಬಾರ್ದು. ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಮುತ್ತು ಕೊಡ್ಬೇಕು. ಇನ್ನ ಮೃತ್ಯುಗೆ ಮುತ್ತು ಕೊಡ್ತೀಯಾವ ತಿಲೋತ್ತಮ? ಹೇಳು, ನೀನು ಆ ಥರ ಮಾಡಿದ್ರೆ ಅದು ನಿನ್ನ ಕರ್ಮಕಾಂಡಕ್ಕೆ ಅನ್ನದ ಪಿಂಡ ಇಡತ್ತೆ. ಮಾಮ್, ಇವ್ರೇನ್ ಮಾಮ್ ಹೀಗೆ ಎದುರಿಸ್ತಿದ್ದಾರೆ? ಹೋಗೋಣ ಬನ್ನಿ ಮಾಮ್, ನನಗೆ ಭಯ ಆಗ್ತಿದೆ. ಏಯ್, 1 ನಿಮಿಷ ನಿಂತ್ಕೊಳ್ಳೋ. ಸ್ವಾಮಿ, ನೀವೇನು ಹೇಳ್ತಾ ಇದ್ದೀರೋ ಅದನ್ನ ನಮ್ಗೆ ಅರ್ಥ ಆಗೋ ಹಾಗೆ ಹೇಳಿ ಅಂತ ಕೇಳ್ಕೊತೀನಿ. ನಿನ್ನ ಮೃತ್ಯು ಗಂಟೆಯನ್ನ ಬಾರಿಸೋಕೆ ನೋಡಿದ್ದು ಬೇರೆ ಯಾರೂ ಅಲ್ಲ ತಿಲೋತ್ತಮ. ನಿನ್ನ ಕಾಲಿಗೆ ಗಂಟೆ ಸಿಗೋ ಹಾಗೆ ಮಾಡಿದ ಎಳೆ ಮಗು ಗಾಯತ್ರಿನೇ. ಸ್ವಾಮಿ, ಹೌದು, ಅವಳು ನಿನ್ನ ಕಾಪಾಡಕ್ ನೋಡ್ಲಿಲ್ಲ, ನಿನ್ನ ಸಾಯಿಸೋದಿಕ್ ನೋಡಿದ್ದು. ಅಂದ್ರೆ ಅವಳು ಗಾಯತ್ರಿ ಪಾಪ? ಗಾಯತ್ರಿ ದೇವಿ ಕಣು ಮೂರ್ಖ. ಸ್ವಾಮಿ, ಇದು ನಿಜಾನಾ? ಗಾಯತ್ರಿನ ವಿಶಾಲ್ ನಯನಿ ದತ್ತಕ್ ತಗೊಂಡಿದ್ದಾರೆ. ನಯನಿ ಹೆತ್ ಮಗುನ ಜೀವ ಎತ್ಕೊಂಡು ಹೋದ್ನಲ್ಲ, ಆ ಮಗುನೇ ಈ ಮಗುನ? ವಿಷಯ ಅಂತೂ ನಾನು ನಿಮ್ಗೆ ಹೇಳಿದ್ದೀನಿ. ಪರಿಶೀಲನೆ ಮಾಡಬೇಕಿರೋದು, ಪರೀಕ್ಷೆ ಮಾಡಬೇಕಾಗಿರೋದು ನೀವು ತಿಲೋತ್ತಮ. ಆ ಮಗು ಬಲ್ಗೈಗೆ ಮಾಮ್ ಬಲ್ಗೈ ತಾಕಿದ್ರೆ ಬೆಂಕಿ ಕಿಡಿ ಬರುತ್ತೆ ಸ್ವಾಮಿ. ಮತ್ತೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಹಾಗೇನಾದ್ರೂ ಆದ್ರೆ ನಾನು ಹೇಳ್ದಾಗೆ ಗಾಯತ್ರಿ ಪಾಪುನೇ ಗಾಯತ್ರಿ ದೇವಿ ಅಂತ ರುಜು ಆಗತ್ತೆ. ಕಾಪಾಡೋ ಥರ ನಡ್ಕೊಂಡು ನಿನ್ನನ್ನ ಬಲಿ ತಗೊಳ್ಳೋದಿಕ್ಕೆ ಸಿದ್ಧವಾಗಿರೋ ಕಾಳಿಕಾ ದೇವಿ ಅಂತ ನಿಮಗೆ ಗೊತ್ತಾಗತ್ತೆ. ಬರ್ತೀನಿ ಸ್ವಾಮಿ, ಈಗಲೇ ಹೋಗಿ ಎಲ್ಲ ವಿಷಯನೂ ಇತ್ಯರ್ಥ ಮಾಡ್ತೀನಿ. ಏಯ್, ನಡಿಯೋ. ನೈನಿ, ಹಾ, ಅಯ್ಯೋ, ಅಯ್ಯೋ, ಗುಡ್ ಕ್ಯಾಚ್ ಅಮ್ಮ. ಏನ್ ಕ್ಯಾಚೋ ಏನೋ ಚಿಕ್ಕಪ್ಪ, ಸ್ವಲ್ಪ ತಿದ್ದಿದ್ರೆ ದೊಡ್ಡತ್ತೆ ಫೋಟೋ ಕೆಳಗ್ ಬಿದ್ದು ಒಡ್ದೋಗ್ತಿತ್ತು ಗೊತ್ತಾ? ಹೌದಕ್ಕ, ಸಮಯಕ್ಕೆ ಸರಿಯಾಗಿ ನೀನ್ ಕೂಡ ಬಂದು ಫೋಟೋ ಹಿಡ್ಕೊಳಕ್ಕೆ ಸಹಾಯ ಮಾಡ್ದೆ. ಅತ್ತೆ ಮೆಚ್ಚಿದ ಸೊಸೆ ಅಲ್ವೇನಮ್ಮ, ಅದಕ್ಕೆ ಅದನ್ನ ಹಿಡ್ಕೊಂಡ್ರಿ. ಎಲ್ ಚಿಕ್ಕಪ್ಪ, ಗಾಯತ್ರಿ ಅತ್ತೆನ ನಾನ್ ನೋಡೇ ಇಲ್ವಲ್ಲ. ನೈನಿ ಅವ್ರ ಆತ್ಮನ್ನಾದ್ರೂ ನೋಡಿದಾಳೆ, ಮಾತಾಡ್ಸಿದಾಳೆ, ಜೊತೆಗೆ ಅವ್ರಿಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ. ಏನ್ ಪ್ರಯೋಜನ ಇದೆ ಅಕ್ಕ? ಅಮ್ಮ ಅವ್ರನ್ನ ನಾನು ಹುಡ್ಕಕ್ಕೆ ಆಗಿಲ್ವಲ್ಲ. ಇದನ್ನ ಹಿಡ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಬಂತು ಯೋಚನೆ ಮಾಡಿದ್ರ ಮಾತಿಯಾರ? ಗಾಳಿ
ಗಾಳಿಗೆ ಬೀಳ್ತಿತ್ತು ಅಂತ ಹಿಡ್ಕೊಂಡಿದ್ದಾರೆ ನಂದೀಶ. ಗಾಳಿ ಯಾಕೆ ಬಂತು? ಬೀಸಿದಾಗ ಬಂತಪ್ಪ. ಹೊರಗಡೆ ಗಾಳಿನೇ ಇಲ್ಲ, ಕಿಟಕಿಗಳೆಲ್ಲ ಮುಚ್ಚಿವೆ. ರೆಕ್ಕೆ ತಿರುಗ್ತಾ ಇಲ್ಲ. ಮತ್ತೆ ಆ ಗಾಳಿ ಎಲ್ಲಿಂದ ವೇಗವಾಗಿ ಬಂತು ಅಂತ ಹೇಳಿ? ವಿಚಿತ್ರನೇ ಅಕ್ಕ. ಇದ್ದಕ್ಕಿದ್ದ ಹಾಗೆ ಒಂದೇ ಸಲ ಜೋರ ಗಾಳಿ ಬಂತು. ನಂದೀಶ ಹೇಳ್ದಾಗೆ ಯಾವ ಕಿಟಕಿನೂ ಓಪನ್ ಆಗಿಲ್ಲ. ಇನ್ನೇನು ಗಂಡಾಂತರ ಬರೋದಿದೆ ಅನ್ನೋ ಮುನ್ಸೂಚನೆ ಮಾತೆ. ಅಯ್ಯಪ್ಪ, ನೀನು ಕೈ ಮುಗಿತೀನಿ ನಂದೀಶ. ಅಷ್ಟ ಗಂಭೀರವಾಗಿ ಯಾಕೆ ಹೇಳ್ತಾ ಇದೆಯಾ? ಅಪಾಯ ಬರುತ್ತಾ? ಯಾರಿಗೆ? ನೈನಿ, ನಿನಗೆ ಗೊತ್ತಾಗ್ಬಿಡತ್ತಲ್ವಾ? ಗೊತ್ತಾಗಲ್ಲ ಮಾತೆ. ಅದೇ ವಿಧಿವಿಲಾಸ. ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ನಿನ್ಗೇನಾದ್ರೂ ಗೊತ್ತಿದ್ಯಾ ನಂದೀಶ? ನಮ್ಮ ಹತ್ರ ಹೇಳ್ಬೋದು ತಾನೆ? ಎಲ್ಲ ನಿನ್ನ ಕೈಯಲ್ಲೇ ಇದೆ ಮಾತೆ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ. ಹೇಳಿದಾರ ಅವನು ಈ ತರ ಮಾತೇಳಿ ಯಾಕೆ ಭಯ ಪಡಿಸ್ತಾ ಇದೆಯಾ? ಹೋಗಪ್ಪ ಹೋಗೋ. ಅಂಬಾ ಶಿವಶಂಭೋ. ಯಾವಾಗ್ಲೂ ತಮಾಷೆಯಾಗಿ ಮಾತಾಡ್ತಿದ್ದ, ಇವತ್ ಯಾಕೆ ಹೀಗ್ ಮಾತಾಡ್ದ? ಹಸುವಾಗಿದೆ ಅನ್ಸದ್ ಬಿಡಮ್ಮ. ಮನುಷ್ಯನ ಹಸುವನ್ ತೀರ್ಸ್ಬೋದು ಚಿಕ್ಕಪ್ಪ, ಆದ್ರೆ ಕರ್ಮದ ಹಸುವನ್ ತೀರ್ಸಕ್ಕಾಗಲ್ಲ. ನನಗ್ ಬಂದ್ ದಿಕ್ಕಿ ಹೊಡಿತಿಯಲ್ಲೋ. ಅಪಚಾರ ಆಯ್ತು ಮಾತೆ, ಕ್ಷಮಿಸ್ಬಿಡಿ, ನೋಡ್ಲಿಲ್ಲ. ಪ್ರಪಂಚ ಮುಳುಗೋಯ್ತು ಅನ್ನೋ ಹಾಗೆ ಸ್ಪೀಡ್ ಆಗಿ ಬಂದ್ರೆ ಹೇಗೆ? ಮುಳುಗ್ಸಕ್ಕೆ ಬರ್ತಿದ್ದಾರೆ ಮಾತೆ. ಯಾರು? ಅಂಬಾ ಶಿವಶಂಭೋ. ನಾನು ಹೇಳಿ ನಿಂದನೆಗೊಳಗಾಗಲ್ಲ. ಓಂ ನಮಃ ಶಿವಾಯ. ಗಂಡಾಂತರವನ್ನ ತಪ್ಪಿಸ್ಬೇಕು. ಎಲ್ಲಿ ನಮ್ಮ ಚಿಕ್ಕ ತಾಯಿ? ಯಾರು? ಉಲುಚಿನ? ಅಲ್ಲ ಚಿಕ್ಕ ಮಾತೆ, ಗಾಯತ್ರಿ ಪುಟ್ಟಿ. ಅಲ್ಲಿ ನೋಡು, ಹಾಸಿನಿ ಅಮ್ಮ ಕರ್ಕೊಂಡ್ ಬರ್ತಾ ಇದ್ದಾಳಲ್ಲ. ಅಮ್ಮ ನನಗ್ ಕೊಡಿ, ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ರಿಸ್ಕ್ ತಗೊಳ್ಳೋದಕ್ಕೂ ಮೊದಲು ಇನ್ನೊಂದ್ಸಲ ಯೋಚನೆ ಮಾಡ್ತೀರಾ ಪ್ಲೀಸ್? ಏಯ್, ಇವತ್ತು ನಾನು ಸುಟ್ಟು ಬೂದಿ ಆದ್ರೂ ಪರವಾಗಿಲ್ಲ. ಆ ಮಗುನೇ ಗಾಯತ್ರಿ ದೇವಿ ಅಂತ ಗೊತ್ತಾದ್ರೆ ಮಾತ್ರ ನನಗೆ ಹತ್ಕೊಂಡಿರೋ ಬೆಂಕಿಲೇ ಅವಳನ್ನು ಸುಟ್ಟು ಬೂದಿ ಮಾಡ್ತೀನಿ. ಪುನರ್ಜನ್ಮದಲ್ಲೂ ಕೂಡ ಗಾಯತ್ರಿಕನ್ನ ಕೊಂದಂತ ಹಿರಿಮೆ ನನಗೆ ಸಿಗುತ್ತೆ. ಮಾಮ್, ಅಖಂಡ ಸ್ವಾಮಿಗಳು ಹೇಳಿದ್ರಲ್ಲಿ ಅದೆಷ್ಟು ನಿಜ ಇದೆಯೋ ಏನೋ ಮಾಮ್. ಮಾತಾಡದೆ ನನ್ನ ಹಿಂದೆ ಬಾ. ಏನಾಗುತ್ತೋ ಅಂತ ಭಯ ಆಗ್ತಿದೆ ಮಾಮ್. ಆಗೋದು ಸಾವೇ ಕಣೋ. ಆದ್ರೆ ನಂದ ಗಾಯತ್ರಿ ದೇವಿದ, ಇಲ್ಲ ಅಂದ್ರೆ ಇಬ್ರುದ. ನೀನ್ ಬಾ, ಹೇಳ್ತೀನಿ. ಮಾಮ್, ಮಗುನ ಎತ್ಕೊಂಡು ಹೋಗ್ತೀಯಾ?
ಹೌದಪ್ಪ. ನಂದೀಶ, ಏನ್ ಮಾತಾಡ್ತಿದ್ಯಾ ನೀನು? ಎತ್ಕೊಂಡು ಆಚೆ ಹೋಗ್ಬಿಡ್ತೀನಿ. ಎತ್ಕೊಂಡು ಹೋಗ್ತೀನಿ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅರ್ಥ ಆಗದಿರೋ ತರ ಮತ್ತೆ ಕೇಳ್ತಿರಲ್ಲ ಬಾವಾ. 2 ಬಾರ್ಸೋ ತಾನೆ. ಯಾರು ಹೊಡಿತಾರೆ? ನಿಮಗೆ ಹೈಟ್ ಪ್ರಾಬ್ಲಮ್ ಆದ್ರೆ ಪಕ್ಕಕ್ಕೆ ಬನ್ನಿ. ನಾನೇ ಸೊಂಟಕ್ಕೆ ಸರಗ್ ಸಿಗಿಸ್ಕೊಂಡು ನಂದೀಶನ್ಗೆ ಬುದ್ಧಿ ಬರೋರ್ಗೂ ಬಾರಿಸ್ತೀನಿ. ಅವ್ನು ಯಾಕೆ ಹಾಗೆ ಹೇಳ್ದ ಅಂತ ಕಾರಣ ತಿಳ್ಕೋಬೇಕಲ್ಲ. ಶಿವಭಕ್ತರು ಸುಮ್ಮನೆ ಏನೇನೋ ಮಾತಾಡಲ್ಲ. ದೊಡ್ಡಪುಟ್ಟಮ್ಮ ನನ್ನ ಮಗಳನ್ನ ಎತ್ಕೊಂಡು ಹೋದಾಗೆ ನಿನ್ ಮಗನ್ನ ನಮ್ಮ ಅಕ್ಕನ ಮಗಳನ್ನ ಎತ್ಕೊಂಡು ಹೋಗ್ತಾನೇನೋ ಈ ನಂದೀಶ. ದುರ್ಮುಹೂರ್ತ ಮುಗಿದ ಮೇಲೆ ಮತ್ತೆ ಗಾಯತ್ರಿನ ಮನೆ ಕರ್ಕೊಂಡು ಬರ್ತೀನಿ ಮಾತೆ. ಯಾವ್ದಾದ್ರೂ ಸಮಸ್ಯೆ ಬರೋದ್ರಲ್ಲಿದೆ ಅಂತೀಯಾ? ಅದೇನು ಅಂತ ಹೇಳು. ಅದು ಮಾಮ್ ಬರ್ತಿದ್ದಾರೆ. ಹಾಗಾದ್ರೆ ಪ್ರಾಬ್ಲಮ್ಮೇ. ಎಲ್ಲಿಂದ ಬರ್ತಾ ಇದಾರೆ ಮಾಮ್? ಇವತ್ತು ಈ ಮನೇಲಿ ಯಾರು ಸಾಯ್ತಾರೆ ಅಂತ ಕೇಳಕ್ ಹೋಗಿದ್ದೆ. ಮಾಮ್, ಯಾಕೆ ಹಾಗಂತ ಇದೆಯಾ? ನಮ್ಮಲ್ಲಿ ಯಾರಿಗಾದ್ರೂ ಪ್ರಾಣಾಪಾಯ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾಯ್ತಾ ಅತ್ತೆ? ನಿನಗ್ ಬಿಟ್ಟು ಇನ್ ಬೇರೆ ಯಾರಿಗೆ ಗಂಡಾಂತರ ಇದ್ರು ನಿನಗ್ ಮೊದ್ಲೇ ಗೊತ್ತಾಗುತ್ತೆ ಅಲ್ವಾ ನೈನಿ? ಮತ್ ಯಾಕೆ ಹಾಗೆಲ್ಲ ಹೇಳಿದ್ರು? ಬೆಳಗ್ಗೆ ಇವ್ರ ನೆಟ್ಟಿಗೆ ನಿಂತ್ಕೊಂಡ್ರಲ್ಲ, ಕಾಲಿಗೆ ಹೊಸ ಚಕ್ರ ಬಂದಂಗಿದೆ. ಒಂದೇ ಜಾಗದಲ್ಲಿ ಎಲ್ಲಿರ್ತಾರಿ ತಾಯಿ ಮಕ್ಕಳು? ಊರ್ ಸುತ್ತೋದೇ ಕೆಲ್ಸ ಇವ್ರಿಗೆ. ಮೊದ್ಲು ನಂದೀಶಂಗ್ ಹೊಡಿರಿ. ಯಾಕೆ ಕಳ್ತನ ಮಾಡದ್ನಾ? ಇನ್ನೂ ಇಲ್ಲ. ಇನ್ನೂ ಇಲ್ಲ ಅಂದ್ರೆ ಈಗ ಮಾಡೋದನ್ನ ನೋಡ್ಬೇಕಾ? ದಯವಿಟ್ಟು ಯಾರು ನಂದೀಶನ ಅಪಾರ್ಥ ಮಾಡ್ಕೋಬೇಡಿ. ಕೆಲವು ಜನಕ್ಕೆ ಅವ್ರ ಮನ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ಕೆ ಕಷ್ಟ ಆಗಿ ಸರಿಯಾಗಿ ಹೇಳಿರಲ್ಲ. ಗಾಯತ್ರಿ ಪಾಪುನ ಎತ್ಕೊಂಡು ಹಾಗೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಏನ್ ಮಾಡ್ಬೇಕು ಅನ್ಕೊಂಡಿದಾರ ಹೇಳಿ ಸ್ವಲ್ಪ. ಹೊರಗೆಲ್ಲೋ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನಾವೇ ಹೊರಗಡೆಯಿಂದ ಬಂದ್ವಿ. ವಲ್ಲಭ, ಮಗುನೆತ್ಕೋ. ಅಯ್ಯೋ ಮಾಮ್, ನನ್ಗೆ ಭಯ ಮಾಮ್. ಈ ಮುದ್ದು ಮಗುನ್ ಎತ್ಕೊಳ್ಳೋದಕ್ಕೆ ಹೆದರ್ಕೋತಿದ್ದೀರಲ್ಲ ರಜಾ. ವಲ್ಲಭ, ನಿನ್ನ ಮಗ ಬಾಣನ ಎತ್ಕೊಂಡಂಗೆ ಗಾಯತ್ರಿನೂ ಎತ್ಕೋ. ಅದು ಬಾಣದಿಂದ ಯಾವ ತೊಂದ್ರೆನೂ ಇಲ್ಲ, ಗಾಯತ್ರಿಯಿಂದಾನೇ ಅಪಾಯ. ಅಪಾಯನ? ಚಿಕ್ಕ ಮಕ್ಕಳಿಂದ ಅಪಾಯ ಯಾಕಾಗತ್ತೆ? ಇಷ್ಟಕ್ಕೂ ನೀನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಮಾಮ್. ಹೇಳ್ತೀನಿ ವಿಶಾಲ್. ಏಯ್, ಹೋಗಿ ಎತ್ಕೋ. ಮಾಮ್, ಏಯ್, ಹೇಳಿದ್ದನ್ನ ಮಾಡು. ಹೋಗೋ. ಸರಿ. ಅಂಬಾ ಶಿವಶಂಭೋ. ಯಾಕೋ ಕಿರ್ಚ್ಕೋತಿದ್ಯಾ? ಮಗು ನೀನು ಕೊಡ್ಲಿಲ್ಲ ಅಂತನಾ? ನಾನು ಎತ್ಕೋತೀನಿ ಅಂದ್ರು ನೀವು ಕೇಳಿಸ್ಕೊಳ್ದೆ ಅವ್ರು ಎತ್ಕೊಳ್ಳೋದಕ್ಕೆ ಬಿಟ್ರಲ್ಲ ಮಾತೆ. ಮುಹೂರ್ತನೇ ಅಂಥದ್ದು ಅಂತ ನಾನು ಮೊದಲೇ ನಿಮ್ಗೆ ಹೇಳ್ದೆ.
ಅರ್ಜೆಂಟಲ್ಲಿ ಮನೆಗೆ ಬಂದು ವಲ್ಲಭ್ರೋಗೆ ಗಾಯತ್ರಿ ಪುಟ್ಟಿನ ಎತ್ಕೊಳಕ್ ಹೇಳ್ದೆ. ಅವನು ಭಯ ಪಟ್ಕೊಂಡ ಎತ್ಕೊಂಡ. ಏನ್ ಮಾಡ್ಬೇಕು ಅಂತಿದ್ದಾರೆ ನಿಜ ಹೇಳಿ. ಏನ್ ಮಾಡ್ತೀವಿ ಅಂತ ಹೇಳೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ಏನದು? ವಲ್ಲಭ ಎತ್ಕೊಂಡಿರೋದು ಯಾರನ್ನೋ ಅಲ್ಲ, ವಿಶಾಲ್ ಹೆತ್ತ ತಾಯಿ ಗಾಯತ್ರಿ ದೇವಿನ. ಅಂಬಾ ಶಿವಶಂಭೋ, ನಿಜ ದುರ್ಮಾರ್ಗಿಗಳಿಗೆ ಗೊತ್ತಾದ ಮೇಲೆ ಪರೀಕ್ಷೆ ಮಾಡಿಸಬಹುದಿತ್ತಲ್ವಾ? ಗಾಯತ್ರಿ ಪುಟ್ಟಿ, ನಾನು ಹೆತ್ತ ಕಂದನ. ಯಜಮಾನ್ರೆ, ಕೈದೋಗಿದೆ ಅಂತ ಅನ್ಕೊಂಡ್ ಮಗು ಯಾರು ಎತ್ಕೊಂಡು ಹೋಗಿದ್ದಾರೆ ಅನ್ಕೊಂಡ್ ಕೂಸು ನಮ್ಮ ಹತ್ರನೇ ಇತ್ತ. ನೀನ್ ಹೆತ್ತು ಮಗುನ ನೀನೇ ದತ್ತು ತಗೊಂಡ್ಯೇನೆ? ಮಗು ಮತ್ತೆ ಈ ಮನೆಗೆ ಸೇರ್ಕೊಂಡಿದೆ, ನೋಡಿದ್ರಾ? ನಿಜವಾಗ್ಲೂ ನಮ್ಮ ನಿಮಗೆ ಗೊತ್ತಾಯ್ತು? ನೀವು ಭೇಟಿ ಆಗಿದ್ದು ಸ್ವಾಮೀಜಿಗಳು ಹೇಳಿದ್ರ? ಬ್ರೋ ಮಾತಾಡ್ತಿಲ್ಲ ಯಾಕೆ? ಮಾತು ಹೇಗೆ ಬರುತ್ತೆ ಹೇಳಿ? ಊಹೇನೆ ಮಾಡದೇ ಇರೋದು ನಡೆಯುತ್ತೆ ಅನ್ನೋವಾಗ ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಅತ್ತೆ, ಗಾಯತ್ರಿನೇ ಆ ಫೋಟೋ ಅಲ್ಲಿರೋ ಗಾಯತ್ರಿ ದೇವಿ ಅತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಆಧಾರಗಳು ಏನಾದ್ರೂ ಇದೆಯಾ? ಅಕ್ಕ, ಈಗ್ಯಾಕ್ ನೀನ್ ಈ ತರ ಮಾತಾಡ್ತಿದ್ಯಾ? ನೀನ್ ಸುಮ್ನಿರು ನೈನಿ. ಇವಾಗ ಅವಳು ಆಗಿದ್ರು ಆಗದೆ ಇದ್ರು ಯಾವ ನಷ್ಟನೂ ಆಗೋದಿಲ್ಲ. ಸ್ವಂತ ಮಗು ಆದ್ರೂ ದತ್ತು ಪುತ್ರಿ ಆದ್ರೂ ಸಾಕಿರೋ ಮಗು ಆಗಿದ್ರು ಅಷ್ಟೆ. ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನಮಗ್ ಗೊತ್ತು. ಅದು ದಿನದಿನಕ್ಕೂ ಪ್ರೂವ್ ಆಗ್ತಿದೆ ಅಲ್ವಾ? ಆದ್ರೆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು ತನ್ ಮಗಳು ಶಾರದಂಗ್ ಹುಟ್ಟಿರೋ ಮಗಳು ಅಂತ ಹೇಳದ್ಮೇಲೂ ಮತ್ತೆ ಇವ್ರು ಬಂದು ಅದೆಲ್ಲ ಸುಳ್ಳು ಅಂತ ಗಾಯತ್ರಿ ದೇವಿ ಅತ್ತೆ ಪುನರ್ಜನ್ಮ ಪಡೆದು ಅದು ಈ ಗಾಯತ್ರಿನೇ ಅಂತ ಹೇಗೆ ಹೇಳ್ತಿದಾರೆ ಇವರು? ಬ್ಲೈಂಡ್ ಆಗಿ ನಂಬಕ್ಕಾಗಲ್ವಲ್ಲ, ಅದ್ರಲ್ಲೂ ನನ್ ಗಂಡನ್ನ ಅವ್ರ ಅಮ್ಮನ್ನ. 100% ಕರೆಕ್ಟ್. ಸುಮನಾ, ನಮ್ಮನ್ನ ನೀನ್ ಕೂಡ ನಂಬಲ್ವಾ? ನಿಮ್ ಬಗ್ಗೆ ಹೇಳ್ತಿಲ್ಲ ಅತ್ತೆ, ಹಾಸಿನ ಯಾಕೆ ಹೇಳ್ತಿರೋದು ಕರೆಕ್ಟ್ ಅಂತಂದೆ. ಹಾ, ಶಾಸ್ತ್ರಿಗಳ ಮೊಮ್ಮಗಳಾಗಿರೋ ಇವಳಿಗೆ ಗಾಯತ್ರಿ ಅನ್ನೋ ಹೆಸರಿಡೋದು ಕೋಇನ್ಸಿಡೆನ್ಸ್. ಬಿಳಿ ಸೀರೆ ಉಟ್ಕೊಂಡವರೆಲ್ಲ ನನ್ನ ಹೆಂಡ್ತಿನಿ ಅನ್ನೋ ಗಾದೆ ಮಾತು ನಾವೀಗ ನೆನ್ಪು ಮಾಡ್ಕೊಂಡ್ರೆ, ಗಾಯತ್ರಿ ಅನ್ನೋ ಹೆಸರು ಇಟ್ಕೊಂಡಿರೋದಿಕ್ಕೆ ನಮ್ ವಿಶಾಲ್ ಬಾವನ್ ಹೆತ್ತ ತಾಯಿ ಗಾಯತ್ರಿ ಅತ್ತೆ ಆಗಲ್ಲ ಅಲ್ವಾ? ನೀವ್ ಹೇಳಿದ ತಕ್ಷಣ ನಮ್ಮ ಅಕ್ಕ ಎಮೋಷನಲ್ ಆಗಿ ಹತ್ಬಿಟ್ಲು. ಒಂದ್ಸಲ ನೀವೇ ಯೋಚನೆ ಮಾಡಿ, ಆ ಫೋಟೋಲಿರೋ ಗಾಯತ್ರಿ ಅತ್ತೆಯಲ್ಲಿ, ದೊಡ್ಡ ಬಾವ ಎತ್ಕೊಂಡಿರೋ ಈ ಅನಾಥೆಯಲ್ಲಿ
ಸಾರಿ, ಮತ್ತೆ ಹೀಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡಿ. ಹೋಲಿಸ್ತಾ ಇರೋಕ್ಕಾಗಲ್ಲ. ಹೌದಲ್ವಾ? ಖಂಡಿತವಾಗಿ ಆ ಮಗುನೇ ದೊಡ್ಡಕ್ಕ ಗಾಯತ್ರಿ ಅಂತ ನೀವು ಹೇಗೆ ಹೇಳ್ತೀರಾ? ಮೊದ್ಲು ಅದನ್ನ ಹೇಳಿ.